ನಮಸ್ಕಾರ. ನಾವಿವತ್ತು ಕೊಪ್ಪಳ ಜಿಲ್ಲೆ ಕಿನ್ನಾಳ ಗ್ರಾಮಕ್ಕೆ ಬಂದಿದ್ದೇವೆ. ಕಿನ್ನಾಳ ಗ್ರಾಮ ಅಂತಂದರೆ ಕರಕುಶಲತೆಯಲ್ಲಿ ವಿಶ್ವದಲ್ಲಿಯೇ ಗುರುತಿಸಿಕೊಂಡಿರ್ತಕ್ಕಂಥ ಗ್ರಾಮ. ಹೌದು, ವಿಶ್ವದ ಭೂಪಟವನ್ನು ನೋಡಿದಾಗ ಕಲಾಕ್ಷೇತ್ರದಲ್ಲಿ ಕಿನ್ನಾಳ ಒಂದು ಚುಕ್ಕೆಯಾಗಿ ಕಾಣಿಸ್ಕೊಳ್ತದೆ, ಹೊಳಪಿನ ಚುಕ್ಕೆಯಾಗಿ ಕಾಣಿಸ್ಕೊಳ್ತದೆ. ಹಾಗಾದರೆ ಈ ಒಂದು ಗ್ರಾಮದ ವಿಶೇಷ ಏನು? ಇವರು ಎಲ್ಲಿಂದ ಬಂದರು, ಹೇಗೆ ಬಂದರು? ಇಡೀ ಎಲ್ಲ ಕಲಾಕ್ಷೇತ್ರದಲ್ಲಿ ಕಿನ್ನಾಳ ಕಲೆ ಅಷ್ಟೊಂದು ಖ್ಯಾತಿ ಆಗಿರಲಿಕ್ಕೆ ಕಾರಣ ಏನಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಪ್ರಶ್ನೆ. ಕಿನ್ನಾಳ ಬೊಂಬೆಯನ್ನ, ಕಿನ್ನಾಳ ಕಲಾಕೃತಿಯನ್ನ ನಾವು ಕೈಯಲ್ಲಿ ಹಿಡ್ಕೊಂಡ್ರೆ ಅದರ ಬೆಡಗೆ ಬೇರೆ, ಅದರ ಮೋಹಕವೇ ಬೇರೆ, ಅದರ ಒಂದು ಆಕರ್ಷಣೆಯೇ ಬೇರೆ. ಬಣ್ಣದಲ್ಲಿ, ಕಾಷ್ಟದಲ್ಲಿ ಅತ್ಯಂತ ಖ್ಯಾತವಾಗಿರ್ತಕ್ಕಂಥ ಇಲ್ಲಿ ಕಲಾವಿದರು ಈ ಒಂದು ಕಲೆಯನ್ನು ಪೋಷಿಸಿ ಬೆಳೆಸಿ ಬಂದವರು. ಹಾಗಾಗಿ ಇವತ್ತು ಕಿನ್ನಾಳ ಏನಂದ್ರೆ, ಬೇರೆ ದೇಶದಲ್ಲಿ ನಾವು ನಿಂತು ಕಿನ್ನಾಳ ಅಂತ ಹೇಳಿದಾಗೆ ಅದು ಕಲಾವಿದರ ನಾಡು ಅಂತಕ್ಕಂಥ ಮಾತನ್ನು ಅದೆಲ್ಲ ಜನರು ಹೇಳ್ತಾ ಇದ್ದಾರೆ. ಸಹಜವಾಗಿ ಹೇಳ್ಬೇಕಂತಂದ್ರೆ ವಿಜಯನಗರ ಸಾಮ್ರಾಜ್ಯದಿಂದ ಬಂದಿರತಕ್ಕಂಥ ಕಲಾವಿದರು ಇವರೆಲ್ಲ. ಸಾಮಾನ್ಯವಾಗಿ ಪ್ರವಾಸಿಗರು ಹಂಪಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಪಂಪಾಪತಿ ದೇವಸ್ಥಾನದಲ್ಲಿ ಸಾವಿರಾರು ವರ್ಷದ ಹಿಂದೆ ಬಿಡಿಸಿರ್ತಕ್ಕಂಥ ಚಿತ್ರಗಳು ಇನ್ನೂ ಬಣ್ಣ ಮಾಸದೆ ಇರತಕ್ಕಂಥದ್ದು ನಾವು ಕಾಣ್ತೇವೆ. ಆ ಸಂದರ್ಭದಲ್ಲಿ ಒಂದು ಸಹಜವಾಗಿ ಪ್ರಶ್ನೆ, ಎಷ್ಟೆಲ್ಲ ಕಲಾಕೃತಿಗಳಿಗೆ ಬಿಡಿಸಿರ್ತಕ್ಕಂಥ ಬಣ್ಣ ಹೋದ್ರೂ ಕೂಡ ಈ ಬಣ್ಣಕ್ಕೆ ಮಾತ್ರ ಇಷ್ಟೊಂದು ಶಾಶ್ವತ ಹೇಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಅದೇ ಉದ್ದೇಶ ಇವತ್ತು ಕಿನ್ನಾಳ ಕಲೆ ಉಳಿದುಕೊಂಡು ಬರಲಿಕ್ಕೆ. ಕಿನ್ನಾಳ ಕಲೆ ಬಣ್ಣದ ಕಲೆ, ಬೊಂಬೆಗಳಾಗಿರ್ಬೋದು, ಚೌಕಿಗಳಾಗಿರ್ಬೋದು, ಪಾಲ್ಕಿಗಳಾಗಿರ್ಬೋದು, ದೇವತಾ ಮೂರ್ತಿಗಳಾಗಿರ್ಬೋದು, ಗೋಡೆಯ ಬರಹಗಳಾಗಿರ್ಬೋದು, ಭಿತ್ತಿ ಚಿತ್ರಗಳಾಗಿರ್ಬೋದು, ಇವೆಲ್ಲವುಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಕಿನ್ನಾಳ ಕಲೆ. ಸಾಮಾಜಿಕ ಚಿತ್ರಣವಿದೆ, ಆರ್ಥಿಕ ಪ್ರಗತಿ ಇದೆ. ಇದೆಲ್ಲದರ ಜೊತೆಗೆ ಸಮುದಾಯವನ್ನು, ಸಂಸ್ಕೃತಿಗೆ ಒಗ್ಗೂಡಿಸ್ತಕ್ಕಂತಹ ಒಂದು ಸಹಜತೆ ಈ ಕಿನ್ನಾಳ ಕಲೆ ಇದೆ. ಈ ಕಿನ್ನಾಳ ಕಲೆಯನ್ನು ನಿಮಗೆ ತಿಳಿಸ್ಬೇಕು. ಈ ಕಿನ್ನಾಳ ಕಲೆ ಹಿಂದೆ ಇರ್ತಕ್ಕಂಥ ಉದ್ದೇಶಗಳೇನು, ಅವರು ಯಾವ ರೀತಿ ಬಣ್ಣಗಳನ್ನು ತಯಾರು ಮಾಡ್ಕೊಳ್ತಾರೆ, ಸ್ವತಃ ಬಣ್ಣಗಳನ್ನು ನೈಸರ್ಗಿಕವಾಗಿ ಯಾವ ರೀತಿ ತಯಾರು ಮಾಡ್ಕೊಳ್ತಾರೆ, ಇದೆಲ್ಲದನ್ನು ತಿಳ್ಕೊಬೇಕಾಗಿತ್ತಲ್ವಾ? ಬನ್ನಿ, ಇವರ ಒಂದು ಬಣ್ಣದ ಕೈಗಾರಿಕೆ ನಡೆದಿರ್ತಕ್ಕಂಥ ಸ್ಥಳಕ್ಕೆ ನಾವೆಲ್ಲರೂ ಹೋಗೋಣ. ಕೊಳಕಿನ ಮರ, ಆಮೇಲೆ ಹತ್ತಿ ಹಣ್ಣಿನ ಮರ, ಟಣಕಿನ ಮರ ಅಂತಂದು ಇಂದ್ರಿಗೆ ಜಬ್ಬಲಗುಡ್ಡ ಫಾರೆಸ್ಟ್ ಒಳಗೆ ಸಿಗ್ತೈತ್ರಿ. ಈಗ ಅದನ್ನ ಕಡಿಯೋದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ. ಆಮೇಲೆ ಈ ಗೊಂಬಿ ಮಾಡೋದಕ್ಕೆ ಒಂದು ಸ್ವಲ್ಪ ತೊಂದರೆನೂ ಆಗ್ಬಿಡತ್ತೆ ಭಾಳ. ಈಗ ಆ ಮರ ಎದಕ್ಕೂ ಬೇರೆದು ಎದಕ್ಕೂ ಬಳಕೆ ಆಗೋದಿಲ್ರಿ, ಅದು ಹಳವಾರು ಇರ್ತೈತಿ. ಅದು ಗೊಂಬಿ ಮಾಡಕ್ ಅಷ್ಟೇ ಬರೋದು. ಈ ಕಲಾವಿದರಿಗೆ ಇಲ್ಲಿ ಕೊಟ್ಟಿಲ್ರಿ, ಅದನ್ನ ಆದ್ರೂ ಅವ್ರು ಗಮನ ಹರಿಸವಲ್ರು. ಈಗ ಕೊಳಕಿನ ಮರ ಬಂದಂದ್ರೆ ಎಲ್ಲರಿಗೂ ಉದ್ಯೋಗ ಆಗ್ತೈತಿ, ಅದು ಕೆಲಸ ನಡೀತೈತಿ. ಮಾರ್ಕೆಟ್ ಅಂತ ಇಲ್ಲೇ ಇಲ್ಲ. ಗೌರ್ಮೆಂಟ್ ಕಾವೇರಿ ಎಂಪೋರಿಯಂ ಮನಿ ಕೊಟ್ಟು ಹೋಗಿಂದೆ ಮತ್ತೆ ಒಳ್ಳೆ ಕಡೆ ನೋಡೇ ಇಲ್ಲ. ನಮ್ಮ ತಂದೆಯವ್ರು ಮಾಡ್ತಿದ್ರು, ನಮ್ಮ ತಾತನವ್ರು ಮಾಡ್ತಿದ್ರು. ನಮ್ಮ ತಾತನವ್ರ ಕಡೆಯಿಂದ ನಮ್ಮ ತಂದೆಯವ್ರು ಕಲ್ತರು, ನಮ್ಮ ತಂದೆಯವ್ರ ಕಡೆಯಿಂದ ನಾವು ಕಲ್ತೀವಿ, ನಮ್ಮ ಕಡೆಯಿಂದ ನಮ್ಮ ಮಕ್ಕಳಿಗೆ ಕಲ್ಸಿ. ನಮ್ಗೆ ಬದ್ಲಿ ಉದ್ಯೋಗ ಬರಲಿಲ್ಲ, ತೃಪ್ತಿ ಅನ್ನೋದ. ಯಾಕಂತಂದ್ರೆ ನಮ್ಗೆ ಹೊಲ ಇಲ್ಲ,
ಮನೆಯಲ್ಲೇ ಮಾಡ್ಕೊಂಡು ಆರಾಮ್ ಮಾಡ್ಕೊಂಡಿರ್ತೀವಿ, ತೃಪ್ತಿ ಆಗಲ್ಲ ತೃಪ್ತಿ. ಇದು ಮೊನ್ನೆ ಒಂದು 50 ಜನರಿಗೆ ಸೆಂಟ್ರಲ್ ಗೌರ್ಮೆಂಟ್ ವತಿಯಿಂದ ಟ್ರೈನಿಂಗ್ ಕೊಡೋದು ಬಂದಿತ್ರಿ. ನಮ್ಮ ಮಗನೇ ನಿಂತ್ಕೊಂಡು ಅವ್ರಿಗೆ, ನಾನು ಮತ್ತೆ ನಮ್ಮ ಮಗ ಇಬ್ರು ಕುಂತ್ಕೊಂಡು ಎಲ್ಲರಿಗೆ ಹೇಳ್ಕೊಟ್ಟಿವಿ. ಅವರು ಗೊಂಬೆಗಳು ತಯಾರು ಮಾಡಿದ್ದಾರೆ, ಸಣ್ಣ ಸಣ್ಣ ಗೊಂಬೆಗಳು ಎಲ್ಲ. ಎಷ್ಟೊತ್ತಾದ್ರೂ ಮಿಸ್ನಿಂದ ಮಾಡಿದ್ದಲ್ರಿ, ಅದು ಹಾವಭಾವಗಳು ಅಷ್ಟು ಕಷ್ಟ ಇರ್ತಾವ, ಬದಲಾವಣೆ ಕಾಣ್ತೈತಿ. ಇದು ಕೈಲೇ ಮಾಡೋ ಕೆಲಸ. ಇದು ಒಂದು ಆದದ್ದು ಇನ್ನೊಂದು ಅದಲ್ಲ, ಒಂದು ಚೇಂಜ್ ಆಗ್ತೈತಿ ಕೈಲಿ ಮಾಡಿದಂತಂದ್ರೆ. ಅದರಿಂದ ಕೈಲಿ ಮಾಡಿದ ಗೊಂಬೆಗಳಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ. ಅದು ಆಗಿದ್ದು ಉತ್ತಮ, ಚಲೋ, ಎಲ್ಲರಿಗೂ ಕೆಲಸ ಸಿಗ್ತೈತಿ. ಆದ್ರೆ ಅಲ್ಲಿ ಕಟ್ಟಿಗೆ ಗೊಂಬೆಗಳು ತಯಾರಿ ಆಗೋದಿಲ್ಲ ಅಂತ ಮಾಹಿತಿ ಬಂದೈತ್ರಿ. ಕಿನ್ನಾಳ ಕಲೆ ಅಂದ ತಕ್ಷಣವೇ ನಮ್ಮ ಕಣ್ಮುಂದೆ ಬರೋರು ಕಲಾವಿದರು. ಆ ಕಿನ್ನಾಳ ಕಲೆಯಲ್ಲಿ ಬರ್ತಕ್ಕಂಥ ಮಾಟ, ವಿನ್ಯಾಸ, ರಚನೆ, ಬಣ್ಣ, ಸಂಯೋಜನೆ ಎಲ್ಲವೂ ವಿಶ್ವದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಕಲೆಯಾಗಿ ಕಿನ್ನಾಳ ಕಲೆ. ಕಿನ್ನಾಳ ಕಲಾವಿದರು ನಿರುಪಯುಕ್ತ ವಸ್ತುಗಳನ್ನು ಬಳಸಿಕೊಂಡು ಅಲಂಕಾರಿಕ ಮೂರ್ತಿಗಳನ್ನು, ಕಲಾಕೃತಿಗಳನ್ನು ತಯಾರು ಮಾಡುವಂಥದ್ದು ನಾವು ಕಿನ್ನಾಳ ಗ್ರಾಮದಲ್ಲಿ ಕಾಣುತ್ತೇವೆ. ಮುಖ್ಯವಾಗಿ ಹುಣಿಸೆ ಬೀಜಗಳನ್ನು ಸರಿಯಾಗಿ ಪುಡಿ ಮಾಡಿ, ಈ ಮೊದಲು ತಾವೇ ಕೈಯಿಂದ ಪುಡಿ ಮಾಡುವಂಥದ್ದು ಇತ್ತು. ಈಚೆಗೆ ಗಿರಣಿಗಳ ಮೂಲಕ ಅವುಗಳನ್ನು ಪುಡಿ ಮಾಡಿ ದ್ರಾವಣಕ್ಕೆ ರೂಪಕ್ಕೆ ಬರುವ ರೀತಿಯಲ್ಲಿ ಅದನ್ನು ನೆನೆಸಿ ನಂತರದಲ್ಲಿ ಒಲೆಯ ಮೇಲಿಟ್ಟು ಚೆನ್ನಾಗಿ ಕಾಯಿಸಲಾಗುತ್ತದೆ. ಕಲಾಕೃತಿಗಳಿಗೆ ಈ ಪುಡಿಯಿಂದ ಮಾಡಿರುವಂತಹ ಪೇಸ್ಟನ್ನು, ಈ ಪೇಸ್ಟಿನಲ್ಲಿ ಕಟ್ಟಿಗೆ ಪುಡಿ, ನಿರುಪಯುಕ್ತವಾಗಿರುವಂತಹ ಗೋಣಿ ಚೀಲಗಳನ್ನು ತಂದು ಪುಡಿ ಮಾಡಿ ಇದರಲ್ಲಿ ಮಿಶ್ರಣ ಮಾಡಲಾಗುತ್ತದೆ. ಮಿಶ್ರಣ ಮಾಡಿ ಸಂಪೂರ್ಣವಾಗಿ ಆ ಹುಣಿಸೆ ಪೇಸ್ಟಿನೊಂದಿಗೆ ಈ ಎಲ್ಲ ನಿರುಪಯುಕ್ತ ವಸ್ತುಗಳನ್ನು ಮಿಶ್ರಣ ಮಾಡಿ ಪುಟ್ಟಿ ನಂತರ ಕಟ್ಟಿಗೆಯ ಸಾಧನದಿಂದ ಅದನ್ನು ಹೊಡೆದು ಸಂಪೂರ್ಣವಾಗಿ ಹದಕ್ಕೆ ಬರುವ ರೀತಿಯಲ್ಲಿ ಕಲಾವಿದರು ಮಾಡುತ್ತಾರೆ. ಅದಾದ ನಂತರದಲ್ಲಿ ಕಟ್ಟಿಗೆಯ ತುಂಡಿನ ಮೇಲೆ ತಾವು ತಯಾರಿಸಬೇಕಾಗಿರುವಂತಹ ಕಲಾಕೃತಿಯನ್ನು ಸ್ಕೆಚ್ ಹಾಕಿಕೊಳ್ಳುತ್ತಾರೆ. ಆ ಸ್ಕೆಚ್ ಹಾಕಿಕೊಂಡ ನಂತರವೇ ಸಂಪೂರ್ಣವಾಗಿ ಕಲಾಕೃತಿ ಸಿದ್ಧವಾಗಲಿಕ್ಕೆ ಒಂದು ವೇದಿಕೆ ನಿರ್ಮಾಣವಾದಂತಾಗುತ್ತದೆ. ಈ ಕಲಾವಿದರು ಕೇವಲ ಕಿನ್ನಾಳ ಬಣ್ಣದ ಕಲಾವಿದರು ಅಷ್ಟೇ ಅಲ್ಲ, ಇವರು ಬಡಿಗೆತನದಲ್ಲಿ ಕೂಡ, ಕೆತ್ತನೆಯಲ್ಲಿ ಕೂಡ ಹಾಗೂ ಚಿತ್ರಕಲೆಯಲ್ಲಿ ಕೂಡ ಸಂಪೂರ್ಣವಾಗಿರ್ತಕ್ಕಂತಹ ಕಲೆಯನ್ನು ಪಳೆಯುಳಿಕೆಯಾಗಿ ತಮ್ಮ ಜನಾಂಗಕ್ಕೆ ತಿಳಿಸಿಕೊಂಡು ಬರ್ತಾ ಇದ್ದಾರೆ. ಕಟ್ಟಿಗೆ ಭಾಗದಲ್ಲಿ ಯಾವ ಭಾಗದಲ್ಲಿ ಸ್ಕೆಚ್ ಮಾಡಲಾಗಿರುತ್ತದೆಯೋ ಆ ಭಾಗವನ್ನು ಹೊರತುಪಡಿಸಿ ಉಳಿದೆಲ್ಲವನ್ನು ಉಳಿ ಮತ್ತು ಕೊಡತಿಯ ಸಹಾಯದಿಂದ ಕೆತ್ತನೆ ಮಾಡಲಾಗುತ್ತದೆ. ಅವೆಲ್ಲವುಗಳನ್ನು ತೆಗೆದ ನಂತರ ಆ ಸಂದರ್ಭದಲ್ಲಿ ಕಟ್ಟಿಗೆಯ ಭಾಗಗಳು ಅಲ್ಲಿಯೇ ಉಳಿದು ಕಲಾಕೃತಿಯ ಒಂದು ಕಚ್ಚಾ ರೂಪ ನಮಗೆ ಕಾಣುತ್ತದೆ. ಆ ಕಚ್ಚಾ ರೂಪದ ಭಾಗಗಳಲ್ಲಿ ಇಲ್ಲಿಯವರೆಗೆ ತಯಾರು ಮಾಡಿಕೊಂಡಿರ್ತಕ್ಕಂಥ ಹುಣಿಸೆ ಪೇಸ್ಟನ್ನು ಮೆತ್ತಲಾಗುತ್ತದೆ. ಹೀಗೆ ಸಂಪೂರ್ಣವಾಗಿ ಮೆತ್ತಿದ ನಂತರ ಮುಂದಿನ ಕೆಲಸ ಅದನ್ನು ನಯವಾಗಿ ವಿನ್ಯಾಸಗೊಳಿಸುವುದು. ಅಲ್ಲಲ್ಲಿ ಪೇಸ್ಟಿನ ಹೊಳಕೆಗಳು ಅಥವಾ ರಫ್ ವಸ್ತುಗಳು ಕಾಣಿಸಿದರೆ ಅವುಗಳನ್ನು ಉಳಿಯ ಸಹಾಯದಿಂದ ಸಂಪೂರ್ಣವಾಗಿ ನಯಗೊಳಿಸಲಾಗುತ್ತದೆ. ನಯಗೊಳಿಸಿದ ನಂತರದಲ್ಲಿ ಕೂಡ ಮತ್ತೊಮ್ಮೆ ಆ ಪೇಸ್ಟಿನೊಂದಿಗೆ ಮೆತ್ತಿ ಸಂಪೂರ್ಣವಾಗಿ ಕಟ್ಟಿಗೆಯ ಭಾಗ ಕಾಣದಂತೆ ಹುಣಿಸೆ ಬೀಜದಿಂದ ತಯಾರಿಸಿರುವಂತಹ ಪೇಸ್ಟನ್ನು ಕಲಾಕೃತಿಗಳಿಗೆ ಬೆತ್ತಲಾಗುತ್ತದೆ. ಇದಾದ ನಂತರದಲ್ಲಿ ಪೇಸ್ಟ್ಗೊಂಡಿರ್ತಕ್ಕಂತಹ ಕಲಾಕೃತಿಗಳ ಸಂಪೂರ್ಣವಾಗಿ ಒಣಗಿದ ನಂತರ ನಿರುಪಯುಕ್ತವಾಗಿರುವಂತಹ ದರ್ಜೆಯ ಕಾಲಡಿಯಲ್ಲಿ ನಿರುಪಯುಕ್ತವಾಗಿರ್ತಕ್ಕಂಥ ಬಟ್ಟೆಯ ತುಣುಕುಗಳನ್ನು ಅದಕ್ಕೆ ಅಂಟಿನೊಂದಿಗೆ ಸವರಲಾಗುತ್ತದೆ. ಹೀಗೆ ತಯಾರಾಗಿರ್ತಕ್ಕಂತಹ ಬಟ್ಟೆ ಹೊದ್ದಿರುವಂತಹ ಕಲಾಕೃತಿ ಒಣಗಿದ ನಂತರದಲ್ಲಿ ಅವುಗಳಿಗೆ ಬಿಳಿ ಬಣ್ಣ ಲೇಪನ ಮಾಡುವಂಥದ್ದು ಮೊದಲನೇ ಕೆಲಸವಾಗಿರುತ್ತದೆ. ಇಲ್ಲಿ ಬಿಳಿ ಬಣ್ಣಕ್ಕಾಗಿ ಮೊದಲು ಸುಣ್ಣದ ಕಲ್ಲುಗಳನ್ನು, ಅಂದರೆ ಹಳ್ಳದ ದಂಡೆಯಲ್ಲಿರ್ತಕ್ಕಂಥ ಬಿಳಿ ಕಲ್ಲುಗಳನ್ನು ತಂದು ಪುಡಿ ಮಾಡಿ ಅದರಿಂದ ಬಿಳಿ ಬಣ್ಣವನ್ನು ತಯಾರು ಮಾಡಲಾಗುತ್ತಿತ್ತು. ಆದರೆ ಈಚೆಗೆ ಚಾಕ್ ಪೌಡರ್ ಡೈರೆಕ್ಟಾಗಿ ದೊರೆಯುವ ಕಾರಣಕ್ಕಾಗಿ ಕಲಾವಿದರು ಅದೇ ಬಣ್ಣವನ್ನು ಬಳಿಯುತ್ತಾರೆ. ಬಿಳಿ ಬಣ್ಣ ಸಂಪೂರ್ಣಗೊಂಡ ನಂತರ ಅದು
ಪೂರ್ಣವಾಗಿ ಒಣಗಿದ ನಂತರದಲ್ಲಿ ಅದಕ್ಕೆ ಕಲಾವಿದರು ಆಕರ್ಷಕ ಬಣ್ಣಗಳನ್ನು ಕೊಡುವುದು, ಲಜಾವರ್ ಲೇಪನ ಮಾಡುವುದು, ಬಂಗಾರದ ವರ್ಣವನ್ನು ಲೇಪನ ಮಾಡುವಂತಹ ಕೆಲಸ ನಡೆಯುತ್ತದೆ. ಹೀಗೆ ಮಾಡಿದಾಗ ಒಂದು ಕಲಾಕೃತಿ ಸಿದ್ಧವಾಗುತ್ತದೆ. ಒಂದು ಕಲಾಕೃತಿ ಸಿದ್ಧವಾಗಲಿಕ್ಕೆ ಸುಮಾರು 10ರಿಂದ 15 ದಿನಗಳ ಕಾಲ ಬೇಕಾಗುತ್ತದೆ. ಹೀಗೆ ಇಂತಹ ಒಂದು ಕಲಾಕೃತಿಗಳನ್ನು ತಯಾರು ಮಾಡ್ತಕ್ಕಂಥ ವಿಧಾನ ಕೊಪ್ಪಳ ಜಿಲ್ಲೆ ಕಿನ್ನಾಳ ಹೊರತುಪಡಿಸಿದರೆ ದೇಶದ ಯಾವ ಭಾಗದಲ್ಲಿ ಕೂಡ ಕಂಡುಬರೋದಿಲ್ಲ. ಆ ಕಲಾವಿದರಲ್ಲಿ ಸಾಕಷ್ಟು ಕಲಾವಿದರನ್ನು ನಾವು ನೋಡಿದ್ದೀವಿ. ಅದರಲ್ಲಿ ಒಬ್ಬರು ಸಂತೋಷ್, ಆಂಜನೇಯ ಚಿತ್ರಗಾರ. ಈ ಸಂತೋಷ್ ಅವರಿಗೆ ಇವಾಗ 30 ವರ್ಷ. ಈ 30 ವರ್ಷದ ಅವಧಿಯಲ್ಲಿ ಅವರು ಈ ಒಂದು ಕಾಷ್ಟ ಮತ್ತು ಬಣ್ಣದ ಕಲೆಯನ್ನು ಪಡ್ಕೊಂಡಿರೋದು ಸುಮಾರು 25 ವರ್ಷದಿಂದ. ಯಾವಾಗ ಅಂಬೆಗಾಲಿಡ್ತ ಮನೆಯೊಳಗೆ ಬಂದರೋ ಅವ್ರ ಕೈಯಲ್ಲಿ ಹಿಡ್ಕೊಂಡಿರೋದು ಕಟ್ಟಿಗೆ ಮತ್ತು ಉಳಿ, ಇವುಗಳನ್ನು ಬಳಸಿಕೊಂಡು ಮುಂದೆ ಅಪ್ಪ ಅಮ್ಮ ಹೇಳಿರ್ತಕ್ಕಂಥ ಪಾಠದಲ್ಲಿ ಬೆಳವಣಿಗೆಯಾಗಿ ಬಣ್ಣದ ಕಲಿಕೆಗೆ ಬಂದು ಬಣ್ಣದ ಬೆಳಗನ್ನೇ ತೋರಿಸ್ತಕ್ಕಂಥ ಯುವಕ ಸಂತೋಷ್. ಇಷ್ಟು ಅವಧಿಯಲ್ಲಿಯೇ 8 ದೇಶಗಳಿಗೆ ಈಗಾಗಲೇ ತಾವು ತಯಾರಿಸಿದಂಥ ಕಲಾಕೃತಿಗಳನ್ನು ನೀಡಿದ್ದಾರೆ. ಕಿನ್ನಾಳ ಕಲಾವಿದರು ಕಿನ್ನಾಳ ಕಲೆಗೆ ರಾಯಭಾರಿಗಳಾಗಬೇಕು ಅಂತಕ್ಕಂಥದ್ದು ಅವ್ರದ್ದು ನಿಲುವು. ಕಿನ್ನಾಳ ಕಲಾವಿದರ ಹೆಸರು ಹೇಳಿಕೊಂಡು ಮತ್ತೊಬ್ಬರು ರಾಯಭಾರಿಗಳಾಗಬಾರ್ದು, ಆ ಕಲೆಗೆ ನಾವೇ ರಾಯಭಾರಿಗಳು ಅಂತಕ್ಕಂಥ ನಿಲುವನ್ನು ಹೊಂದಿರತಕ್ಕಂಥ ಯುವಕ ಸಂತೋಷ್ ಇವತ್ತು ಕೇವಲ ತಮ್ಮ ಕುಟುಂಬ ಅಲ್ಲ, ತಮ್ಮ ಸಮುದಾಯ ಅಲ್ಲ, ಯಾವ ಆಸಕ್ತರು ಬರ್ತಾರೋ ಕಲೀಲಿಕ್ಕೆ ಅವ್ರಿಗೆಲ್ಲರಿಗೂ ಉಚಿತವಾಗಿ ನೀಡ್ತಕ್ಕಂಥ ಒಂದು ಪಾಠವನ್ನು ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಯುವಕರು ಇವರಲ್ಲಿ ಬಂದು ಬಣ್ಣದ ಕಲೆಯನ್ನು, ಕಾಷ್ಟದ ಕಲೆಯನ್ನು ತಿಳ್ಕೊಂಡು ಹೋಗಿದ್ದಾರೆ. ಹಾಗಾದರೆ ಅದರಲ್ಲೇ ವಿನೂತನವಾಗಿರುವ ರೀತಿಯಲ್ಲಿ ಪಾರಂಪರಿಕವಾಗಿ ಬಂದಿರತಕ್ಕಂಥ ಕಲೆಗೆ ಯಾವುದೇ ಪೆಟ್ಟಾಗದ ರೀತಿಯಲ್ಲಿ ಆ ಪಾರಂಪರಿಕತೆಯನ್ನು ಉಳಿಸಿಕೊಂಡು ಬಂದು ನಾವೀನ್ಯತೆಯ ಪ್ರಯೋಗನ ಮಾಡ್ತಕ್ಕಂಥವರಲ್ಲಿ ಸಂತೋಷ್ ಒಬ್ಬರನ್ನಾಗಿ ನಮಗೆ ಕಾಣ್ತಾರೆ. ಹಾಗಾದರೆ ಅವರು ಮಾಡ್ತಕ್ಕಂಥ ವಿಧಾನ ಅಂತ ಕಿಟ್ಟವನ್ನು ಯಾವ ರೀತಿ ತಯಾರು ಮಾಡ್ಕೊತಾರೆ, ತವರವನ್ನು ದ್ರಾವಣ ರೂಪಕ್ಕೆ ಹೇಗೆ ತರ್ತಾರೆ, ಮೆರುಗುಗೊಳ್ತಕ್ಕಂಥ ಬಣ್ಣದ ಹಿಂದೆ ಇರತಕ್ಕಂಥ ಬೆಳಗು ಎಂಥದ್ದು ಅನ್ನೋದನ್ನು ನಮ್ಮ ಜೊತೆಗೆ ಅವರಿದ್ದಾರೆ, ಕೇಳೋಣ. ಸಂತೋಷ್ ಅವರೇ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಕುರಿತಾಗಿ ಈ ಬಣ್ಣ ಮತ್ತು ಕಾಷ್ಟಕಲೆ, ಕಿನ್ನಾಳ ಕಲೆ ಅಂತಂದ ತಕ್ಷಣವೇ ಎಲ್ರಿಗೂ ಆ ಬಣ್ಣದ ಬೊಂಬೆಗಳನ್ನು ನೋಡಬೇಕು, ಆ ಮಾಟವನ್ನು ಮಾಡಬೇಕು ಅಂತಕ್ಕಂಥದ್ದು. ಹಿರಿಯರಿಗೆ ಬಂದರೆ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಜನರಿಗೆ ದೇವರ ಮೂರ್ತಿಗಳನ್ನು ನೋಡಬೇಕು, ಪಲ್ಲಕ್ಕಿಗಳನ್ನು ಹೊರಬೇಕು ಅಂತಕ್ಕಂಥದ್ದು. ಕಾರ್ಯಕ್ರಮಗಳು ಬಂದರೆ ಕಿನ್ನಾಳ ಕಲೆಯಲ್ಲೇ ಇರತಕ್ಕಂತಹ ಆ ಕಲಾಕೃತಿಗಳನ್ನು ನಾವು ಕಾಣಿಕೆ ರೂಪದಲ್ಲಿ ನೀಡಬೇಕಂತಕ್ಕಂಥದ್ದು. ಇನ್ನು ಮಕ್ಕಳಿಗೆ ಬಂದರೆ ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥ ಈ ಆಟಿಕೆಗಳ ಜೊತೆಗೆ ಆಟ ಆಡಬೇಕಂತಕ್ಕಂಥದ್ದು. ಹೀಗೆ ಅಪಾಲವೃದ್ಧಿಯಾಗಿ ಎಲ್ರಿಗೂ ಏನಂದರೆ ಕಿನ್ನಾಳ ಕಲೆ ಅಂದರೆ ಅಷ್ಟೊಂದು ಮೋಹ. ಕಿನ್ನಾಳ ಕಲೆ ಅಂದ ತಕ್ಷಣವೇ ಅಷ್ಟೊಂದು ಮೋಹಕ ಏಕೆ ಅಂತಕ್ಕಂಥದ್ದು? ಸರ್ ಮೇನ್ ಬಂದು ಇದರ ಕಲರ್ ಸರ್, ಆಮೇಲೆ ಆ ಗೊಂಬೆ ಆಕಾರಗಳು. ನಮ್ಮಲ್ಲಿ ಬಳಸೋ ಕಲರ್ ಏನಂದರೆ ಪ್ರೈಮರಿ ಕಲರ್, ಡೈರೆಕ್ಟ್ ರೆಡ್ಡು, ಯೆಲ್ಲೋ, ಗ್ರೀನ್ ಇವೆಲ್ಲ ಕಲರ್ಗಳು ಮನುಷ್ಯನ ಅಟ್ರ್ಯಾಕ್ಟ್ ಮಾಡುತ್ತೆ ಸರ್. ನಾವು ಇವಾಗಿನ ನೋಡ್ತಾ ಇರೋದು ಏನಂದರೆ ಎಲ್ಲ ಪ್ಲಾಸ್ಟಿಕ್ ಐಟಮ್ಗಳಲ್ಲಿ ಎಲ್ಲ ಮೈಲ್ಡ್ ಕಲರ್ಗಳಿರುತ್ತೆ, ಅದು ಅಷ್ಟು ಬೇಗ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡಲ್ಲ. ಬಟ್ ಅದರಲ್ಲಿರೋ ಫ್ಯೂಚರ್ಗಳು ಅಟ್ರ್ಯಾಕ್ಟ್ ಮಾಡ್ಬೋದು ನಮಗೆ, ಕಲರ್ಗಳು ಅಟ್ರ್ಯಾಕ್ಟ್. ಬಟ್ ಕಿನ್ನಾಳ ಅಂದ್ಕೂಳೆ ಒಂದು ಬ್ರೈಟ್ ಕಲರ್ಗಳು ಇರುತ್ತೆ, ಎಲ್ಲ ಕಣ್ಣಿಗೆ ಹೊಡೆಯೋಂಥ ಕಲರ್ಗಳು. ಹಾಗಾಗಿ ನೋಡಿದ್ಕೊಳ್ಳೇ ಅದು ನಮ್ಮನ್ನು ಮನಸ್ಸೊಲಿಸುತ್ತೆ ಸರ್ ಕಿನ್ನಾಳ ಕಲೆ. ಈ ಬಣ್ಣಗಳನ್ನು ಯಾವ ಬಣ್ಣಗಳನ್ನು ನೀವು ಹೆಚ್ಚು ಬಳಕೆ ಮಾಡಿಕೊಳ್ಳೋದು? ಸರ್ ನಾವು ಮಾಡುವಂಥ ಬಣ್ಣಗಳಲ್ಲಿ ನಾವು ಜಾಸ್ತಿ ದೇವರ ವಿಗ್ರಹಗಳಿಗೆಲ್ಲ ರೆಡ್ಡು, ಯೆಲ್ಲೋ ಯೂಸ್ ಮಾಡ್ತೀವಿ ಸರ್. ಆಮೇಲೆ ಗೊಂಬೆಗಳಿಗೆಲ್ಲ ನಾವು ದೇಸಿ ಕಲೆಗಳಲ್ಲಿ ನಾವು ದಿನನಿತ್ಯ ನೋಡುವಂಥ ಸೀರೆಗಳ ಕಲರು ಗ್ರೀನು, ಆರೆಂಜು, ಈ ಥರದ ಬಣ್ಣಗಳನ್ನ. ಇವಾಗ ದುರ್ಗಾದೇವಿಗೆ ಕೆಲವೊಂದು ದುರ್ಗಾದೇವಿಗಳು ರೆಡ್ ಇದೆ ಸರ್, ಕೆಲವೊಂದು ದುರ್ಗಾದೇವಿಗಳು ಗ್ರೀನ್ ಇದೆ, ಕೆಲವೊಂದು ದುರ್ಗಾದೇವಿಗಳು ಬ್ಲ್ಯಾಕ್ ಕಲರ್ ಇದೆ. ಕಾಳಿಕಾ ಪರಮೇಶ್ವರಿ ಅಂದಾಗ ಬ್ಲ್ಯಾಕ್ ಕಲರ್ ಮಾಡ್ತೀವಿ, ಆಮೇಲೆ ದುರ್ಗಾ ಅಂದಾಗ ರೆಡ್ ಕಲರ್ ಮಾಡ್ತೀವಿ, ಗೌರಿ ಅಂದಾಗ ಯೆಲ್ಲೋ ಕಲರ್ ಮಾಡ್ತೀವಿ. ಅಂದರೆ ಈ ಥರ ಒಂದೊಂದು ದೇವ್ರಿಗೂ ಒಂದೊಂದು ಥರ ಕಲರ್ಗಳನ್ನ ನಾವು ಪ್ರಿಪೇರ್ ಮಾಡ್ತೀವಿ ಸರ್. ಈ 15 ವರ್ಷಗಳ ಹಿಂದೆ ಎಲ್ಲ ಕಲರ್ಗಳನ್ನು ನಾವೇ ತಯಾರು ಮಾಡ್ಕೊಳ್ತೀವಿ ಸರ್. ಇವಾಗ ಬಿಳಿ ಬಣ್ಣ ಮಾಡೋಕ್ಕೆ ಕಲ್ಲುಗಳು ತಂದು ಮಾಡ್ತೀವಿ ಸರ್, ಇವಾಗಲೂ ಸಿಗುತ್ತೆ. ಬಟ್ ಇವಾಗ ಏನಾಗಿದೆ ಅಂದರೆ ನಮಗೆ ರೆಡಿಮೇಡ್ ಫುಲ್ಲು ಪ್ಯೂರಿಫೈ ಮಾಡಿ ಕೊಟ್ಟಿರುವಂಥ ಚಾಕ್ ಪೌಡ್ರ್ ಡೈರೆಕ್ಟಾಗಿ ಸಿಗೋದ್ರಿಂದ ಜನ ಏನು ಮಾಡ್ತಾರೆ, ಕಲಾವಿದರು ಡೈರೆಕ್ಟ್ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ನಾವಿಬ್ಬರು ಜನ ಇದ್ದೀವಿ, ಅಣ್ಣ ತಮ್ಮ. ನಮ್ಮ ತಮ್ಮ ಇನ್ನೂ ಓದ್ತಿದ್ದ, ನಾನು ಇವಾಗ ಅಷ್ಟು ಕಲ್ತೂ ಇದನ್ನು ಬಿಟ್ಟ ಮೇಲೆ, ನಾವಪ್ಪ ಬಿಟ್ಟ ಮೇಲೆ ನಮ್ಮಂತನಿಂದ ಯಾರೂ ಮಾಡೋಂಗಿಲ್ಲ. ಆಮೇಲೆ ಅವೆಲ್ಲ ಯೋಚನೆ ಮಾಡಿದ್ಮ್ಯಾಗ ನಾವು ಮಾಡೋಣ ಇದಕ್ಕೆ ವಾಪಸ್ ಅಂತ. ಮುಂಚೆ ಏನಿತ್ತಂದ್ರೆ ಸರ್, ಎಲ್ಲರೂ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಎಲ್ಲ ನಮ್ಮಲ್ಲಿ 90 ವರ್ಷ ಮಟ್ಟ ಬದುಕಿದ್ದಾರೆ. ಬಟ್ ಇವಾಗ ಏನಾಗಿದೆ, ಎಲ್ಲ ನಾವು ಎನಾಮಿಲ್ ಬಳಸ್ತಾ ಇದ್ದೀವಿ, ಕೆರೋಸಿನ್ನು ಸಿಗ್ತಾ ಇಲ್ಲ, ಅದು ಯಾವುದೋ ಟಿನ್ನರ್ ಅಂತ ಕೊಡ್ತಾರೆ,
ಅದು ಮೂಗತ್ರ ಬಂದರೆ ಸಾಕು ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ, ಒಂಥರ ನಿಶೆ ಇರ್ದಂಗೆ ಆಗುತ್ತೆ. ಅದು ಸ್ಪಿರಿಟೇ ನಿಜ ಹೇಳ್ಬೇಕಂದ್ರೆ. ಅದೇನಾಗ್ತಿದೆ ಅಂದರೆ ಥ್ರೋಟ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಸರ್. ಯಾವಾಗಲೂ ನೆಗಡಿ, ಯಾವಾಗಲೂ ಕೆಮ್ಮು, ಇದು ಕಾಮನ್ ಆಗಿ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್ ಇತ್ತೀಚೆಗೆ. ನಮ್ಮ ದೇಶದಲ್ಲಿ ಅಂದರೆ ಎಲ್ಲ ಕ್ಯಾಪಿಟಲ್ ಸಿಟಿಗಳು ಸರ್, ಹೈದ್ರಾಬಾದ್, ನಮ್ಮ ಬೆಂಗಳೂರು, ಆಮೇಲೆ ಮುಂಬೈ, ಡೆಲ್ಲಿ, ಎಷ್ಟು ಸರ್ ಡೆಲ್ಲಿ, ಆಮೇಲೆ ವಡೋದರ ಯೂನಿವರ್ಸಿಟಿ ಅವ್ರ ಓನರ್ಗೆ ಕೊಟ್ಟಿದ್ದು ಸರ್, ಪ್ರಿನ್ಸಿಪಾಲ್ಗೆ. ಅವ್ರದ್ದು ಮನೆಯೇ 4 ಎಕರೆಯಲ್ಲಿದೆ, ಅದರಲ್ಲಿ ನಮ್ದು 2 ಹೆಡ್ಗಳು ಇಟ್ಟಿದ್ದಾರೆ. ಅದು ಲಜ್ಜಾವರ ಹೆಡ್ಗಳು. ಆಡೋ ದೇಶ ಅಂದರೆ ಸರ್ USA. ಸ್ನೇಹಿತರೆ, ಇದ್ರ ಜೊತೆಗೆ ಕಿನ್ನಾಳ ಕಲೆ ವೈಭವವನ್ನೇ ನಾವು ಹೇಳ್ತೀವಿ. ಕಿನ್ನಾಳ ಕಲೆ ಬಣ್ಣದಲ್ಲಿ ಮೆರುಗು ಬಳುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಆಗಿರುವಂಥದ್ದು ಅಂತದ್ದು. ಅದ್ರ ಜೊತೆ ಕೆಲವೊಂದು ಸವಾಲುಗಳನ್ನು ಕೂಡ ಅದು ಎದುರಿಸ್ತಾ ಇದೆ. ಆ ಸವಾಲುಗಳನ್ನು ಕೂಡ ನಾವು ಸಂತೋಷದ ಜೊತೆ ಚರ್ಚೆ ಮಾಡೋಣ. ಈ ಕಲಾವಿದನಿಗೆ ಯಾವ್ಯಾವ ಭಾಗದಲ್ಲಿ ಪೇನ್ಗಳು ಕಾಣಿಸ್ತಾ ಇದೆ, ಎಲ್ಲೆಲ್ಲಿ ಇವ್ರಿಗೆ ತೊಂದರೆಗಳು ಆಗ್ತಾಯಿದೆ ಅಂತಲೂ ಸಂಶೋಧನೆ ಸ್ಟಾರ್ಟ್ ಮಾಡಿದ್ದಾರೆ. ಏನಂದರೆ ಸರ್, ನಾವು ಎಲ್ಲದನ್ನೂ ಲೆಫ್ಟ್ ಸೈಡಲ್ಲೇ ಮಾಡೋದು ಸರ್. ನಾವು ಒಂದು ಪೇಂಟ್ ಬರಿಬೇಕಾದ್ರೂ ಲೆಫ್ಟ್ ಸೈಡಲ್ಲಿ ಇಟ್ಕೊಳ್ತೀವಿ, ಭಾರ ಲೆಫ್ಟ್ ಸೈಡ್ಗೆ ಬೀಳುತ್ತೆ. ಒಂದು ಮನೆ ಬರಿಬೇಕಾದ್ರೂ ಲೆಫ್ಟ್ ಸೈಡು, ದೇವ್ರು ಬರಿಬೇಕಾದ್ರೂ ಲೆಫ್ಟ್ ಸೈಡು, ಕೆತ್ತಬೇಕಾದ್ರೂ ಲೆಫ್ಟ್ ಸೈಡು. ಅದೇನಾಗಿದೆ ಅಂದರೆ ಸರ್, ಈ ಭಾಗದಲ್ಲಿ ಎಲ್ಲರಿಗೂ ಎದೆನೂ ಸ್ಟಾರ್ಟ್ ಆಗಿದೆ. ಚಿಕ್ಕ ಚಿಕ್ಕ ಹುಡುಗರು ಕೂಡ ಎದೆನೂ ಸ್ಟಾರ್ಟ್ ಆಗಿದೆ ಇತ್ತೀಚೆಗಂತೂ. ಆಮೇಲೆ ಹೆವಿ ಡಸ್ಟಿಂದ ಕೂಡ ಅವ್ರಿಗೆ ಶ್ವಾಸಕೋಶ ತೊಂದರೆಗಳು ಆಗ್ತಾಯಿದೆ ಸರ್. ಆಮೇಲೆ ಪೇಂಟಿಂದ ತುಂಬ ತೊಂದರೆ ಆಗ್ತಾಯಿದೆ. 60 ವರ್ಷ ಬದುಕ್ತಾ ಇಲ್ಲ.